ಹಾಯ್ ಗೈಸ್, ನಮಸ್ಕಾರ ರೀ. ನಾನು ನಿಮ್ಮ ಪ್ರಶಾಂತ್ ನಾವಳ್ಳಿ. ಆಗಲ್ಲ ಹೆಂಗೆ ಕಾಲ್ ಮಾಡಿದ್ರು ಒಬ್ರು, ನೀವೇನ್ರಿ ಅಣ್ಣ ಆರಾಮ್ ಮಸ್ತ್ ಮಜಾ ಮಾಡ್ಕೊತ ಟ್ರಿಪ್ ಕಿಪ್ ಮಾಡ್ಕೊತ ಎಂಜಾಯ್ದಾಗ ಇರ್ತೀರಿ ನೀವು ಆದಿದಂದ್ರೆ. ಹೌದಾ, ನಾ ಎಂಜಾಯ್ ಮಾಡ್ತಿರ್ತೀನಿ, ಬಟ್ ನನಗೂ ಕೆಲಸ ಇರ್ತೈತಿ, ಕೆಲಸದ ಪ್ರೆಷರ್ ಇರ್ತೈತಿ, ಟೆನ್ಷನ್ ಇರ್ತೈತಿ. ಪರ್ಸ್ನಲ್ ಲೈಫ್ದಾಗೂ ಹೆಚ್ಚು ಕಡಿಮೆ ಅಪ್ ಆ್ಯಂಡ್ ಡೌನ್ಸ್ ಬರ್ತಿರ್ತಾವೆ. ಹಂಗಂತಂದು ಹೇಳಿ ಯಾವಾಗಲೂ ನಂದು ಸ್ಟೇಟಸ್ ಇರ್ಬೋದು, ನಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಇರ್ಬೋದು, ಯಾವುದೇ ರೀತಿ ನಾನು ಸ್ಯಾಡ್ ಹಾಕಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನನ್ನ ಕಷ್ಟ ನಂದು ಏನೈತಲ್ಲ ಅದನ್ನು ನಾವು ಒಬ್ಬನ ಅನುಭವಿಸ್ಬೇಕ್ರಿ ಇವ್ರೆ. ಯಾಕಂದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗೋದು ನನ್ನ ಕಡೆಯಿಂದ ಮಾತ್ರ. ಹಾಗಾಗಿ ನಾನು ಒಟ್ಟು ನಂದು ಯಾವಾಗ ಚೆಕ್ ಮಾಡಿ ನೋಡಿರ್ಬೇಕಂದ್ರೆ ನಂದು ವಾಟ್ಸಪ್ನಾಗ ನಂದು ಯಾರ್ಯಾರು ನಂದು ಸ್ಟೇಟಸ್ ನೋಡ್ತಿರ್ತೀರಿ, ನಂದು ಇನ್ಸ್ಟಾಗ್ರಾಮ್ ಯಾರ್ಯಾರು ರೀಲ್ಸ್ ನೋಡ್ತಿರ್ತಿರಲ್ಲ, ಅದ್ರೊಳಗೆ ಯಾವಾಗಲೂ ನಾನು ನಂದು ಫೀಲಿಂಗ್ಸ್ ಅಂದರೆ ಬೇಜಾರಾಗೋ ರೀತಿದ ಯಾವುದೇ ರೀತಿ ನಾನು ರೀಲ್ಸ್ ಮಾಡೋದಾಗಲಿ ಅಥವಾ ಭಾಷೆ ಹೇಳೋದಾಗಲಿ, ಯಾರಿಗಾರ ಒಬ್ರಿಗೆ ಏನರ ಹೇಳ್ಬೇಕಂದ್ರೆ ಅದು ವಾಟ್ಸಪ್ ಸ್ಟೇಟಸ್ ಮುಖಾಂತರ ಅದೆಲ್ಲ ನನಗೆ ಇಷ್ಟ ಇಲ್ಲ. ಏನೇ ಇದ್ರು ನಂದು ಖುಷಿ ಮಾತ್ರ ನಿಮಗೆ ನಾನು ಹಂಚ್ಕೊತೇನೆ ರೀ ಅವ್ರೆ. ಯಾಕಂದ್ರೆ ಕಷ್ಟ ಏನೇ ಇದ್ರು ನನಗಿರಲಿ, ಯಾಕಂದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗೋದು ನನ್ನ ಕಡೆಯಿಂದ ಮಾತ್ರ. ಅವ್ರಿಗೆ ಅದನ್ನೇ ಹೇಳಿದೆ, ಅಣ್ಣ ನನಗೂ ಭಾಳ ಪ್ರೆಷರ್ ಟೆನ್ಷನ್ ಇರ್ತೈತಿ, ವರ್ಕಿಂದ ಇರ್ಬೋದು, ಪರ್ಸನಲ್ ಲೈಫ್ದಾಗ ಇರ್ಬೋದು ಇರ್ತೈತಿ. ಬಟ್ ಅದು ನಿಮಗೆ ಬೇಡ, ನಿಮಗೆ ಓನ್ಲಿ ಪ್ರಶಾಂತನ ಮುಖ ಹೆಂಗೆ ಕಾಣ್ಬೇಕಂದ್ರೆ ಪ್ರಶಾಂತ್ ಹ್ಯಾಪಿ ಆಗದಾನ ಅಂತಂದೇಳಿ ಅಷ್ಟು ಸಾಕು. ಧನ್ಯವಾದಗಳು.